ನಮಸ್ಕಾರ. ಒಂದೇ ನಾಡು, ಒಂದೇ ನುಡಿಯು, ಒಂದೇ ದೈವವು. ಈ ದೇಶ ನಮ್ಮೆಲ್ಲರ ಒಂದು ಆಸ್ತಿ. ಈ ರಾಜ್ಯ ನಮ್ಮೆಲ್ಲರ ಒಂದು ಆಸ್ತಿ. ನಾವು ಓಟ್ ಹಾಕುವಂಥ ರಾಜಕಾರಣಿಗಳು, MLAಗಳು, MP ಗಳು, CM, ಪ್ರಧಾನಮಂತ್ರಿಗಳು ನಮ್ಮ ಸೇವಕರೇ ಹೊರತು ಅವ್ರು ಯಾರೂ ಕೂಡ ನಮ್ಮನ್ನು ಆಳಬೇಕೆ ಬಂದಿರೋವಂಥ ರಾಜರು ಯಾರೂ ಅಂತಲ್ಲ. 37 ದಿನಗಳ ಸತತ ವಿದ್ಯಾರ್ಥಿಗಳ ಭಾರತಾದ್ಯಂತ ಈ ಒಂದು ಹೋರಾಟ ಕಟು ಸತ್ಯಗಳನ್ನು ಹೊರತಂದು ನಮ್ಮ ಮುಂದೆ ತೋರಿಸಿದೆ ಅಂದಾದರೆ ಸುಳ್ಳಾಗಲಾರದು ಅನ್ನೋದು ನನ್ನ ಭಾವನೆ. 37 ದಿನಗಳ ಕಾಲ ನಡೆದಂಥ ಈ ಒಂದು ಪುಟ್ಟ ಹೋರಾಟ ಶುರುವಾಗಿದ್ದು ಒಂದು 500, 1000, 2000, 3000 ವಿದ್ಯಾರ್ಥಿಗಳು ಸೇರಿ ಶುರು ಮಾಡಿದಂಥ ಈ ಹೋರಾಟ ದೇಶದ ಮಾಧ್ಯಮಗಳು, ದೇಶದ ಸರ್ಕಾರ, ಈ ಹೋರಾಟ ನಡೀಬೇಕಾದ್ರೆ ದೇಶದ ಪ್ರಧಾನಿ ಫಾರಿನ್ ಟೂರ್ಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ. ಈ ಹೋರಾಟ ಭುಗಿಲೆದ್ದು ಪಾರ್ಲಿಮೆಂಟ್ ಕಡೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಿ ಲಾಠಿ ಚಾರ್ಜ್ ಆಗದಾಗ ಎಲ್ಲೋ ಒಂದು ಕಡೆ ಬೇಸತ್ತು ಮಧ್ಯರಾತ್ರಿನಲ್ಲಿ ಇದೇ ದೇಶದ ಪ್ರಧಾನಿ ಫೇಸ್ಬುಕ್ ಲೈವ್ಗೆ ಬಂದು ಫ್ರೆಂಡ್ಸ್ ಅಂತ ಹೇಳೋ ವಿಚಾರವನ್ನು ನೋಡಿದ್ದೀವಿ. ಅಂದರೆ 37 ದಿವಸಗಳ ಹೋರಾಟದಲ್ಲಿ ಸಾಕಷ್ಟು ಕಟು ಸತ್ಯಗಳನ್ನು ಈ ಒಂದು ಹೋರಾಟ, ಈ ವಿದ್ಯಾರ್ಥಿಗಳ ಹೋರಾಟ, ಅಂದರೆ ಸರ್ಕಾರವನ್ನು ಪ್ರಶ್ನೆ ಮಾಡೋಕ್ಕೆ ರಾಹುಲ್ ಗಾಂಧಿನೇ ಬೇಕಾಗಿಲ್ಲ, ಅರವಿಂದ್ ಕೇಜ್ರಿವಾಲ್ನೇ ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಈ ಒಂದು ಯುವ ಜನತೆ ದಿಟ್ಟವಾಗಿ ನಿಂತುಕೊಂಡ್ರೆ ಎಷ್ಟು ದೊಡ್ಡ ಬದಲಾವಣೆ ದೇಶದಲ್ಲಿ ತರಬಹುದು ಅನ್ನೋದಕ್ಕೆ ಐ ಥಿಂಕ್ ಓಡಿ ಹೋದಂಥ ಸರ್ಕಾರ ಈ ಒಂದು ಹೋರಾಟ ಏನಿದೆ ನಾನಾ ಮುಖವಾಡಗಳನ್ನ ಕಳಿಸಿಬಿಡ್ತು. ಮೊದಲನೇದಾಗಿ ನಮಗೆ ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲೇಬೇಕು. ಯಾಕೆ ಅಂತಂದ್ರೆ ಅವರು ಒಂದಷ್ಟು ಸ್ವಾಭಿಮಾನವನ್ನ ಕೆದಕುವಂತ ಮಾತುಗಳನ್ನ ಕೋರ್ಟ್ ರೂಮ್ ಅಲ್ಲಿ ಕಾಕ್ರೋಚಸ್ ಅಂತ ಬಳಸಿದ್ದೆ ಈ ಒಂದು ಹೋರಾಟಕ್ಕೆ ಐ ಥಿಂಕ್ ನಾಂದಿ ಆಯ್ತಾ. ವಿ ಹ್ಯಾವ್ ಟು ಥ್ಯಾಂಕ್ ಈ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್, ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಅವರು ಆವತ್ತು ಕೋರ್ಟ್ಗಳಲ್ಲಿ ಕಾಕ್ರೋಚಸ್ ಅಂತ ಕರೆದಿಲ್ಲ ಅಂದಿದ್ದಾರೆ. ಖಂಡಿತವಾಗಿ ಇವತ್ತಿನ ಯುವ ಜನತೆಗೆ ವಿ ಹ್ಯಾವ್ ಟು ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಎರಡನೇದಾಗಿ ಏನ್ ಮಾಡಕ್ಕಾಗತ್ತೆ ಯುವ ಜನತೆ ಅಂತ ಈ ಮೋದಿ ಸರ್ಕಾರ ಫಾರಿನ್ ಟ್ರಿಪ್ ಹಾಕೊಂಡು ಪಂಜಾಬಲ್ಲಿ ಚುನಾವಣೆ ರ್ಯಾಲಿಗಳನ್ನ ಮಾಡ್ಕೊಂಡಿದ್ದಂತ ಈ ಮೋದಿ ಸರ್ಕಾರಕ್ಕೂ ಸಹ ಸಲಾಂ ಹೊಡಿಬೇಕು. ಯಾವ ಹೋರಾಟಕ್ಕೆ ಈ ಮೋದಿ ಸರ್ಕಾರ ಬಂದು ತಮ್ಮ ಕಿವಿಯನ್ನ ಕೊಡ್ಲಿಲ್ಲ, ತಮ್ಮ ಜವಾಬ್ದಾರಿನ ಮೆರೀಲಿಲ್ಲ, ಪಾರ್ಲಿಮೆಂಟ್ ಕಡೆಗೆ ಈ ಯುವ ಜನತೆ ನಡ್ಕೊಂಡು ಹೋಗ್ತಾ ಇದ್ರೆ ಇದೇ ದೇಶದ ಸೋ ಕಾಲ್ಡ್ ಸಿಂಹ ಚಾಣಕ್ಯ ಅಂತ ಹೇಳ್ತಾ ಇರೋಂತ ಈ ದೇಶದ ಈ ಬಿಜೆಪಿ ಐ ಥಿಂಕ್ ಬಕೆಟ್ಗಳಂತ ಹೇಳ್ಬೇಕಾ ಅಥವಾ ಬಿಜೆಪಿಯ ಗೊತ್ತಿಲ್ಲ ಏನಂತ ಹೇಳ್ಬೇಕು ಅಂತ, ಇವ್ರುಗಳು ಈ ಮೋದಿಯನ್ನ, ಈ ಅಮಿತ್ ಶಾನ ಚಾಣಕ್ಯ ಸಿಂಹಗಳ ಹೋಲಿಸಿದ್ರು. ಅದೇ ಸಿಂಹ, ಅದೇ ಚಾಣಕ್ಯರು 12 ಗಂಟೆಗೆ ಪಾರ್ಲಿಮೆಂಟ್ ಖಾಲಿ ಮಾಡಿಕೊಂಡು ಮುಚ್ಕೊಂಡು ಓಡಿ ಹೋದ್ರು. ಈ ಪರಿಸ್ಥಿತಿಯನ್ನು ಸಹ ನಾವು ನೋಡಿದ್ದೀವಿ. 29 ದಿನಗಳ ಕಾಲ ಫಾರಿನ್ ಫಂಡಿಂಗ್ ಆಗುತ್ತೆ, ಚೈನಾ ಏಜೆಂಟ್ಗಳು, ಇವ್ರಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ. ಮೋದಿ ಬಗ್ಗಲ್ಲ. ಇದೇ ಕರ್ನಾಟಕದ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ ಮೋದಿ ಬಗ್ಗಲ್ಲ. ಹೇಗೆ ಬಗ್ಗದ್ರು? ದಿಸ್ ಇಸ್ ವಾಟ್ ದ ಕ್ವಶನ್ ವಿ ಆಲ್ ಆರ್ ಆಸ್ಕಿಂಗ್. ಹೇಗೆ ಬಗ್ಗದ್ರು? ಫಂಡಿಂಗ್ ಎಲ್ಲಿಂದ ಬರ್ತದೆ? ಏಜೆಂಟ್ ಈ ಒಂದು ಹೋರಾಟಕ್ಕೆ ಫಾರಿನ್ ಫಂಡ್ಸ್ ಬರ್ಲೇ ಬಿಡು, ಏನ್ ತಪ್ಪೇನಿದೆ? ನಾನು ಮೊನ್ನೆನೂ ಹೇಳಿದೆ, ದೇರ್ ಇಸ್ ನಥಿಂಗ್ ರಾಂಗ್. ಒಂದು ತಪ್ಪನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರಾದ್ರೂ ಸಹಾಯ ಮಾಡಿದ್ರೆ, ಆರ್ಥಿಕವಾಗಿ ನಮ್ಮ ಜೊತೆ ನಿಂತ್ಕೊಂಡ್ರೆ ಖಂಡಿತವಾಗಿ ಅದು ಅಪರಾಧ ಅಲ್ಲ. ಯಾಕೆ ಅಂದ್ರೆ ನಾವು ತಪ್ಪುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಓಕೆ. ಆಮೇಲೆ 31 ದಿನಗಳ ನಡೆದಂತ ಹೋರಾಟದಲ್ಲಿ ಹಳೆ ಗೋಧ್ರಾ ಗುಜರಾತ್ ಚಾಳಿಯನ್ನ ಇದೇ ಅಮಿತ್ ಶಾ ಪೊಲೀಸ್ ಅವ್ರನ್ನ RAF ಅನ್ನ ಬಳಸಿ ತನ್ನ ಚಾಣಕ್ಯ ನೀತಿ ಅಲ್ಲ ರೀ, ದುರಾಂಕಾರದ ನೀತಿ. ಯಾಕೆ ಅಂತಂದ್ರೆ ಈ ದೇಶದ ಮಕ್ಕಳು, ಈ ದೇಶದ ವಿದ್ಯಾರ್ಥಿಗಳು ನ್ಯಾಯ ಕೇಳಕೋರ್ರೆ
ಪೊಲೀಸ್ ಫೋರ್ಸ್ ಅನ್ನ RAF ಗಳನ್ನ ಬಳಸಿದಂತ ಈ ಅಮಿತ್ ಶಾ ಅನ್ನೋ ವ್ಯಕ್ತಿಗೆ ತಕ್ಕ ಪಾಠವನ್ನ ಇವತ್ ನೋಡಿ ಹಾಕಿರುವಂತ ಎಲ್ಲಾ FIR ಗಳನ್ನ ನಡ್ಡಾ ಹೇಳಿದ್ದಾರೆ, ವಿ ಆರ್ ಗೋಯಿಂಗ್ ಟು ವಿಡ್ರಾ. ಯಾಕೆ? ದೇಶದ್ರೋಹಿಗಳಲ್ವಾ? ಫೇಸ್ಬುಕ್ ಅಲ್ಲಿ ಕಮೆಂಟ್ ಆಗ್ತಾ ಇರ್ಲಿಲ್ವಾ? ದೇಶದ್ರೋಹಿಗಳು, ಚೈನಾ ಏಜೆಂಟ್ಗಳು, FIR ಯಾಕೆ ವಾಪಸ್ ತಗೊಳ್ತೋ? ದಿಸ್ ಈಸ್ ವಾಟ್ ದ ರೆವಲ್ಯೂಷನ್. ಇದು ಒಂದು ಹೊಸ ರಾಜಕೀಯಕ್ಕೆ ನಾಂದಿ ಆಡಿದೆ. ಒಂದ್ ಸಮಯದಲ್ಲಿ ಒಂದು ತಿಂಗಳ ಮುಂಚೆ ಕುಮಾರಸ್ವಾಮಿ ಅವರು ಹೇಳಿದ್ರು ಜೆನ್ಜಿ ಅವ್ರ ತಗೊಂಡು ಹೋರಾಟ ಮಾಡ್ತೀನಿ ಅಂತ. ಅದೇ ಜೆನ್ಜಿ ಅವರು ಅದೇ ಕುಮಾರಸ್ವಾಮಿ ಅವರ ಸರ್ಕಾರದ ವಿರುದ್ಧ ಜೆನ್ಜಿ ಅವರು ನಿಂತ್ಕೊಂಡು ಇವತ್ತು ಈ ಮೋದಿ ಸರ್ಕಾರದ ನಗ್ನತೆಯನ್ನ ಮಾಡಿದೆ. ನೋ ಒನ್ ಈಸ್ ಪರ್ಮನೆಂಟ್ ಇನ್ ಪೊಲಿಟಿಕ್ಸ್. ಈ ಪೊಲಿಟಿಕ್ಸ್ ಅಲ್ಲಿ ಯಾರಿಗೂ ಪರ್ಮನೆಂಟ್ ಇಲ್ಲ. ಅದೇ ಪ್ರಜಾಪ್ರಭುತ್ವ. ಈ ಕುರ್ಚಿ ನನ್ನದು, ಈ ದೇಶದಲ್ಲಿ ಆಡಳಿತ ನಾನೇ ಮಾಡ್ತೀನಿ ಅನ್ನೋ ದುರಾಂಕಾರಿಗಳಿಗೆ ತಕ್ಕ ಪಾಠವನ್ನ ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಅಂಡ್ ವಿ ಹ್ಯಾವ್ ಟು ಥ್ಯಾಂಕ್ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, SFI ಒಕ್ಕೂಟಕ್ಕೆ ಒಂದು ದೊಡ್ಡ ಸಲಾಂ. ನೀವಿಲ್ಲದೆ ಇಡೀ ದೇಶಾದ್ಯಂತ ಈ ನೆಟ್ವರ್ಕ್ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ವಿ ಥ್ಯಾಂಕ್ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ವಿ ಥ್ಯಾಂಕ್ ಮೋದಿ, ವಿ ಥ್ಯಾಂಕ್ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನೀವು ಸ್ವಾಭಿಮಾನದ ಮಾತಾಡಿಲ್ಲ ಅಂದಿದ್ರೆ, ಆ ಸ್ವಾಭಿಮಾನವನ್ನ ಕೆದಕಿಲ್ಲ ಅಂದಿದ್ರೆ, ಇಷ್ಟು ದೊಡ್ಡ ಹೋರಾಟ ಈ ದೇಶದಲ್ಲಿ ಸರ್ಕಾರದ ಮುಖವಾಡವನ್ನ ಕಿತ್ತಾಕಿದೆ. ಮೋದಿ ಮುಖವಾಡವನ್ನ ಕಿತ್ತಾಕಿದೆ. ಮೋದಿ ಒಬ್ಬ ಪುಕ್ಕಲ, ಮೋದಿ ಒಬ್ಬ ಬರೀ ಭಾಷಣಕಾರ, ಮೋದಿ ಮೇಕಪ್ ಮಾಡಿಕೊಂಡು ಚುನಾವಣೆ ಗೆಲ್ಲಕ್ಕೆ ಸರಿ. ನಮ್ಮ ಸಮಸ್ಯೆಗಳನ್ನ ನಿವಾರಿಸಲು ಮೋದಿ ಇಸ್ ಎ ಫೇಲ್ಯೂರ್ ಅನ್ನೋ ವಿಚಾರವನ್ನ ದಿಟ್ಟವಾಗಿ ತಿಳಿಸ್ಕೊಟ್ಟಿದ್ದು ಈ ಹೋರಾಟ ಅಲ್ಲ. ಈ ಮೋಸದ ನೀತಿಗಳನ್ನ ಮಾಡ್ಕೊಂತ ಎಷ್ಟು ದಿನ ಈ ದೇಶದಲ್ಲಿ ನೀವು ರಾಜನೀತಿ ಮಾಡ್ತೀರಾ? ಈ ದೇಶ ಬರೀ ಮೋದಿಗೆ ಸಲ್ಲಿದ್ದು, ವಿರೋಧ ಮಾಡೋದು ಬರೀ ರಾಹುಲ್ ಗಾಂಧಿ ಮತ್ತೆ ಹೊಡ್ಕೊಲ್ಲ ಮಮತಾ ಬ್ಯಾನರ್ಜಿ, ಆಮ್ ಆದ್ಮಿ ಪಾರ್ಟಿ, ಅರವಿಂದ್ ಕೇಜ್ರಿವಾಲ್ ಇಷ್ಟಕ್ಕೆ ಇಲ್ಲ. ಒಂದು ಹೊಸ ರಾಜಕೀಯ ಯುವ ಪಡೆ ಒಂದು ಹೊಸ ಇತಿಹಾಸವನ್ನ ಬರೆದಿದೆ. ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಕೂಡ ನಾವು ಸರ್ಕಾರವನ್ನ ಅಲ್ಲಾಡಿಸಬಲ್ರೆ, ನಾವು ಒಂದು ರಾಜಕೀಯ ಹೊಸ ಪರ್ವವನ್ನ ಸೃಷ್ಟಿಸಬಲ್ರೆ. ಟುಡೇ ದೇ ಹ್ಯಾವ್ ಕ್ರಿಯೇಟೆಡ್ ಒಂದು 4ನೇ ಬಣ ಯುವ ಜನತೆಯ ಒಂದು ರಾಜಕೀಯ ಕ್ರಿಯೇಟ್ ಆಗಿದೆ. ಯಾಕಾಗಬಾರ್ದು? ಕರ್ನಾಟಕದಲ್ಲಿ ಬಿಡದಿ ರೈತರಿಗೆ ಎಷ್ಟು ನಾವು ಧ್ವನಿ ಎತ್ತಿದ್ರೆ, ಫೇಸ್ಬುಕ್ ಅಲ್ಲಿ ನಾವು ಕೇಳಿದ್ವಿ, ಸ್ಪಾಟ್ಗೆ ಹೋಗಿಲ್ಲ ಬೇರೆ ವಿಚಾರ. ಕನಿಷ್ಠ ಮಾನವೀಯತೆಗೆ ಬಿಡದಿ ರೈತರು ಈ ಯುವಕರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಮಾತಾಡಿಲ್ಲ. ಅಂದ್ರೆ ನಿಮ್ಮ ಬುಡಕ್ಕೆ ಏನಾದ್ರೂ ಬಂದ್ರೆ ನಾವೆಲ್ಲ ಬೇಕು. ಅದೇ ದೇಶದಲ್ಲಿ ಈ ಬಿಜೆಪಿ ಮಾಡ್ತಾ ಇರೋ ದುರಾಡಳಿತಕ್ಕೆ ಬಿಡದಿ ರೈತರೇ ಆಗಿರ್ಬೋದು, ಆನೇಕಲ್ ರೈತರೇ ಆಗಿರ್ಬೋದು, ಒಬ್ಬ ರೈತರ ಬಣರು ಈ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿಲ್ಲ. ನೀವು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟವ್ರಿಗೂ ಧನ್ಯವಾದಗಳು. ಈ ಹೋರಾಟವನ್ನ ತಿರಸ್ಕಾರ ಮಾಡಿ ನಾನು ಮೋದಿ ಸರ್ಕಾರಕ್ಕೆ ವಿರೋಧ ಮಾಡಲ್ಲ ಅಂದವ್ರಿಗೂ ಕೂಡ ಧನ್ಯವಾದಗಳು. ಯಾಕೆ ಅಂತಂದ್ರೆ ನೀವಿಲ್ಲ ಅಂದ್ರೂ ಕೂಡ ನಾವು ಗೆಲ್ಲಬಹುದು ಅನ್ನೋ ಒಂದು ದಿಟ್ಟ ಮೆಸೇಜಿನ ಇವತ್ತಿನ ಹೋರಾಟ, ಈ ವಿದ್ಯಾರ್ಥಿಗಳ ಹೋರಾಟ, ಈ ಪಕ್ಷಾತೀತವಾದ ಹೋರಾಟ ತೋರಿಸ್ಕೊಟ್ಟಿದೆ. ಇದೇ ಮಾತನ್ನ ಕನ್ನಡ ಪರ ಸಂಘಟನೆಗಳಿಗೂ ಹೇಳ್ತೀವಿ. ನೀವುಗಳು ಒಂದು ಹೋರಾಟ ಮಾಡಬೇಕಾದ್ರೆ ಕ್ಯಾಲ್ಕುಲೇಟೆಡ್ ಕಲೆಕ್ಷನ್ ಅಂತ ಹೇಳ್ಬೋದಾ? ಯಾಕೆ? ಕನ್ನಡ ಪರ ಹೋರಾಟಗಾರರಿಗೆ ಈ ಯುವ ಜನತೆಗೆ ಸಪೋರ್ಟ್ ಮಾಡಿದ್ರೆ ಏನಾಗ್ಬಿಡೋದು? ಪರವಾಗಿಲ್ಲ. ನೀವಿಲ್ಲ ಅಂದ್ರೂ ಕೂಡ ಈ ಮೋದಿ ಸರ್ಕಾರವನ್ನ ಶೇಕ್ ಮಾಡೋದ್ರಲ್ಲಿ, ಅದರ ಮುಖವಾಡವನ್ನ ಕಳಚೋದ್ರಲ್ಲಿ, ಮೇಕಪ್ ಅನ್ನ ಇಳಿಸೋದ್ರಲ್ಲಿ ಮೋದಿ ಒಬ್ಬ ಪುಕ್ಕಲ. ಈ ಸರ್ಕಾರಕ್ಕೆ ದಮ್ಮು ತಾಕತ್ತಿಲ್ಲ, ಬಗ್ಗಿದೆ. ಈ ಯುವ ಜನತೆ ಬಗ್ಸಿದ್ದಾರೆ. ದಿಸ್ ಈಸ್ ವಾಟ್ ಒಂದು ದಿಟ್ಟ ಸಂದೇಶವನ್ನ ಈ ಹೋರಾಟ ಕೊಟ್ಟಿದೆ. ನನ್ನ ಗಾಡಿಗೆ ಕಲಬೆರಕೆ ಪೆಟ್ರೋಲ್ ಹಾಕ್ತಾರೆ, ಹೋಗಿ ಹೋರಾಟ ಮಾಡಿ. ಈ ಯುವಕರು ನಮಗೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಯುವಕರು ನಮಗೆ ದಾರಿ ತೋರಿಸಿದ್ದಾರೆ. ಪಾರ್ಲಿಮೆಂಟ್ ಕಡೆ ನಡ್ಕೊಂಡೋಗಿ ಒದೆ ತಿಂದು ಇವತ್ತು ಈ ಮೋದಿ ಸರ್ಕಾರವನ್ನ ಬಗ್ಗಿಸಿದ ಯುವ ಜನತೆ, ವಿದ್ಯಾರ್ಥಿಗಳು, ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ನಮ್ಮಂತವರು ಕೈಲಾದಂತ ಸಪೋರ್ಟ್ಗಳನ್ನ ನಾವು ಕೂಡ ಮಾಡಿದ್ವಿ. ಬಿಡದಿ ಹೋರಾಟಕ್ಕೆ ನಾವು ಬೇಕು. ಬಿಡದಿ ರೈತರು ಕನಿಷ್ಠ ಒಂದು ಮಾನವೀಯತೆಗೆ ಒಂದು ವಿಡಿಯೋ ಮಾಡಾಕ್ಲಿಲ್ಲ, ಒಂದು ಸಪೋರ್ಟ್ ವ್ಯಕ್ತಪಡಿಸಲಿಲ್ಲ. ನೀವೆಲ್ಲ ಖಂಡಿತವಾಗಿ ಎಂತ ಸ್ವಾರ್ಥಿಗಳು ನೀವೆಲ್ಲ.
ನಾವು ಹೋರಾಟ ಮಾಡಬೇಕು, ನೀವು ಹೋರಾಟಕ್ಕೆ ಬರಲ್ಲ. ಯಾಕೆ? ಕುಮಾರಸ್ವಾಮಿ ಅವ್ರ ಭಯನಾ? ಕುಮಾರಸ್ವಾಮಿ ಅವರು ಹೋರಾಟಕ್ಕೆ ಜೊತೆಲಿದ್ದಾರೆ, ವಿರೋಧ ಯಾಕೆ ಅಂದ್ರೆ ಸ್ವಾರ್ಥ ರಾಜಕ. ನೋಡಿ, ಎಲ್ಲಿವರೆಗೂ ನೀವು ರಾಜಕಾರಣಿಗಳ ಹಿಂದೆ ಹೋಗ್ತೀರಾ ಅಲ್ಲಿವರೆಗೂ ಯಾವುದೇ ಹೋರಾಟ ಸಕ್ಸಸ್ಫುಲ್ ಆಗಲ್ಲ. ಈ ಯುವ ಜನತೆ ರಾಜಕಾರಣಿಗಳು ರಾಹುಲ್ ಗಾಂಧಿ ಬಂದ ಮೋಟ್ ಹೈಜಾಕ್ ಮಾಡಕ್ ಬಂದ್ರು, 21ನೇ ದಿವಸ ವರ್ಕೌಟ್ ಆಗ್ಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಹೈಜಾಕ್ ಮಾಡಕ್ ಬಂದ್ರು, ವರ್ಕೌಟ್ ಆಗ್ಲಿಲ್ಲ. ಯುವ ಜನತೆ ಪಕ್ಷಾತೀತವಾಗಿ ನಿಂತುಕೊಂಡಿದ್ದೆ ಈ ಒಂದು ಗೆಲುವಿಗೆ ಕಾರಣ. ಬಿಡದಿ ರೈತರು ಅರ್ಥ ಮಾಡ್ಕೊಳ್ಬೇಕು. ಈಗ ಹೇಳ್ತಾ ಇದ್ದಾರೆ KPSC ಹಗರಣಕ್ಕೆ ಜಗದೀಶ್ ಅವರೇ ಧ್ವನಿ ಎತ್ತಿ ಅಂತ. ನಾವೆಲ್ಲ ಕಡೆ ಎತ್ತಿದ್ದೀವಿ. ನಾವುಗಳು ಮಾಡೋ ಹೋರಾಟಕ್ಕೆ ನಿಮ್ಗೆ ಬಾಯಿ ಬಿದ್ದೋಗಿದೆ. ಎಲ್ಲಾ ಹೋರಾಟಕ್ಕೂ ನಾವು ಬರಬೇಕು, ನೀವು ಯಾವುದಕ್ಕೂ ಎತ್ತಬೇಡಿ. KPSC ಹಗರಣ 2023 ಆಗಿತ್ತು. 48 ಜನ ಪೊಲೀಸರು, ಒಬ್ಬ ADGP ನ PSI 500 ಕೋಟಿ ಸ್ಕ್ಯಾಮ್ ಅಲ್ಲಿ ಹೋರಾಟ ಮಾಡಿ, CID ಮುಂದೆ ಹೋರಾಟ ಮಾಡಿ ಜೈಲಿಗೆ ಕಳಿಸಿದ ನಾವುಗಳೇ. ನಾವು ಹೋರಾಟ ಮಾಡಿದೀವಿ, ನಾವೆಲ್ಲೂ ಹಿಂದೆ ಹೋಗಿಲ್ಲ. ನೀವೆಲ್ಲ ಎಲ್ಲಿ ಬಂದ್ರಿ? ಈಗ ಮಧು ಬಂಗಾರಪ್ಪನ KPSC ಹಗರಣವನ್ನ ಜಗದೀಶ್ ಅವರೇ ಧ್ವನಿ ಎತ್ತಿ. ಅಲ್ಲ, ನಾವು ಬರೀ ಧ್ವನಿ ಎತ್ಕೊಂಡೇ ಇರ್ತೀವಿ. ನೀವುಗಳು ಕೆಮೇಲಿಯನ್, ಬಣ್ಣ ಬದಲಿಸುವ ಕೆಮೇಲಿಯನ್, ಉಸಿರು ಒಳ್ಳಿಗಳ ನೀವೆಲ್ಲ. ಅಂದ್ರೆ ಒಂದು ವಿಚಾರಕ್ಕೆ ಧ್ವನಿ ಎತ್ತೀರಾ ಸಾರ್ವಜನಿಕ ಹಿತಾಸಕ್ತಿಲಿ, ಇನ್ನೊಂದು ವಿಚಾರಕ್ಕೆ ಬಚ್ಚಿಕೊಂಡು ಹೋಗ್ತೀರಾ. ಯಾರು ಬಂದ್ರು? ಇವತ್ತು ಸರ್ಕಾರಿ ನೌಕರರು ಬೇಕು ಅಂತ ಧಾರವಾಡಲ್ಲಿ 3 ತಿಂಗಳು ಮಾಡಿದ್ರಲ್ಲ, ನಾವು ನಿಮಗೆ ಧ್ವನಿ ಎತ್ತಿದ್ರೆ ಎಷ್ಟು ಜನ ಧ್ವನಿ ಎತ್ತಿದ್ರೆ? ನೀವು KPSC ಹಗರಣದ ಬಗ್ಗೆ ಕೇಳ್ತಿರಲ್ಲ. ನಾವು KPSC ನಲ್ಲಿ ನಡೆದಂತ ಹಗರಣವನ್ನ 48 ಜನ ಪೊಲೀಸರನ್ನ 2023 BJP ಸರ್ಕಾರ ಆಡಳಿತದಲ್ಲಿ ಪೊಲೀಸ್ ಜೈಲು ಕಳಿಸಿದ್ವಿ, FIR ಮಾಡಿಸಿದ್ವಿ, ತನಿಖೆ ಮಾಡಿಸಿದ್ವಿ, SIT ಮಾಡಿಸಿದ್ವಿ. ನೀವುಗಳು ಕೆಮೇಲಿಯನ್ಸ್, ಉಸಿರು ಒಳ್ಳಿಗಳ. ನೀವು ಹೋರಾಟವನ್ನ ನೋಡಿ ಚೂಸ್ ಮಾಡಿ ಹೋರಾಟ ಮಾಡೋದು ನಾಚಿಕೆ ಆಗಲ್ವಾ? ನೀವು ಬಂದಿಲ್ಲ ಅಂದ್ರೂ ಕೂಡ ನಿಮಗೆ ಧನ್ಯವಾದಗಳು. ನೀವಿಲ್ಲದೆ ಈ ದೇಶದಲ್ಲಿ ಈ ಮೋದಿ ಸರ್ಕಾರದ ನಿಜ ಬಣ್ಣವನ್ನ ಎಕ್ಸ್ಪೋಸ್ ಮಾಡೋದ್ರಲ್ಲಿ ಇವತ್ತಿನ ಯುವ ಜನತೆ ಸಕ್ಸಸ್ಫುಲ್ ಆಗಿದೆ. ಈ ಮೋದಿ ಸರ್ಕಾರ ಬಗ್ಸಿದ್ದಾರೆ ಈ ಮಕ್ಕಳು. ನಾಚಿಕೆ ಆಗಲ್ವಾ? ಮಾಧ್ಯಮಗಳು, ಸ್ಯಾಟಲೈಟ್ ಮಾಧ್ಯಮಗಳು ಮೋದಿ ಪರವಾಗಿ, ಪೊಲೀಸರು ಪರವಾಗಿ ಅಲ್ಲ, ಮಾಧ್ಯಮಗಳು ಪೊಲೀಸರ ಪರವಾಗಿ, ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಪರವಾಗಿ ಬರ್ದ್ರೆ ನೀವೇನ್ ಅನ್ಕೊಂಡ್ರಿ? ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಪವರ್ ಏನು ಅಂತ ಮಾಧ್ಯಮಗಳಿಗೆ ಥ್ಯಾಂಕ್ ಯು. ದೇಶದ ಸ್ಯಾಟಲೈಟ್ ಮಾಧ್ಯಮಗಳು, ಎಸ್ಪೆಷಲಿ ಟೈಮ್ಸ್ ರಿಪಬ್ಲಿಕ್, ಅರ್ನಬ್ ಗೋಸ್ವಾಮಿ ನಿನ್ಗೊಂದು ಸಲಾಂ. ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಒಂದು ಸಲಾಂ. ನೀವಿಲ್ಲದೆ ಕೂಡ ಮೋದಿಯನ್ನ ಬಗ್ಸಿದ್ದಾರೆ. ನೀವು ಪೊಲೀಸ್ ಪರವಾಗಿ, ಮೋದಿ ಪರವಾಗಿ ನೀವು ನಿಮ್ಮ ತಾಕತ್ತನ್ನು ತೋರಿಸೋದು ಸಹ ಮೋದಿ ಸರ್ಕಾರ ಬಗ್ಗಿದೆ, ಸರೆಂಡರ್ ಆಗಿದೆ, ರೆಸಿಗ್ನೇಷನ್ ಸಿಕ್ಕಿದೆ. ದಿಸ್ ಈಸ್ ವಾಟ್ ದ ನೇಕೆಡ್ ಟ್ರೂತ್. ಇದು ನಗ್ನ ಸತ್ಯ. ಈ ನಗ್ನ ಸತ್ಯವನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬರೀ BJP, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಬರೀ ಅವರೇ ಅಲ್ಲ. ಇವತ್ತಿನ ಯುವ ಜನತೆ ಒಂದು ಹೊಸ ರಾಜಕೀಯ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಹೊಸಬರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಒಂದು ದಾರಿ ಸೃಷ್ಟಿಯಾಗಿದೆ. ದ ವೋಟ್ಸ್ ಆರ್ ನಾಟ್ ಮೆಂಟ್ ಫಾರ್ ಓನ್ಲಿ ಮೋದಿ, BJP, ರಾಹುಲ್ ಗಾಂಧಿ, ಕಾಂಗ್ರೆಸ್, ಕುಮಾರಸ್ವಾಮಿ. ದೇರ್ ಈಸ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್. ರಾಷ್ಟ್ರದ ಮಟ್ಟದಲ್ಲಿ ಇವತ್ತಿನ ಯುವ ಜನತೆ ಅದನ್ನ ಪ್ರೂವ್ ಮಾಡಿದ್ದಾರೆ. ಮಕ್ಕಳು ಒದೆ ತಿಂದ್ರು, ಟಿಯರ್ ಗ್ಯಾಸ್ ಹಾಕಿದ್ರು, ಮಾಡಬಾರದ ಕೃತ್ಯಗಳನ್ನೆಲ್ಲ ಈ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮಾಡಿದ್ರು. ಅಲ್ಲಿ ಗುಜರಾತ್ ಅಲ್ಲಿ ಏನೇನು ಟ್ರಯಲ್ ಮಾಡಿದ್ರು, ಡೆಲ್ಲಿನಲ್ಲಿ ಟ್ರೈ ಮಾಡಿದ್ರು, ವರ್ಕೌಟ್ ಆಗ್ಲಿಲ್ಲ. ಮೋದಿ ನಿಮ್ಮಪ್ಪ ಒಪ್ಕೊಳ್ಳಿ, ಮೋದಿ ನಿಮ್ ತಂದೆ, ಓಕೆ, ವಿ ಡೋಂಟ್ ಮೈಂಡ್, ಬಟ್ ಹೋರಾಟ ನಿಲ್ಲಲ್ಲ. ಮೋದಿ ಒಬ್ಬ ಪುಕ್ಕಲ ಅನ್ನೋದನ್ನ ಈ ಒಂದು ಹೋರಾಟ, ಈ ವಿದ್ಯಾರ್ಥಿಗಳು, ಇವತ್ತಿನ ಯುವ ಜನತೆ ಪ್ರೂವ್ ಮಾಡಿದ್ದಾರೆ. ನಮಗೆ ರಾಹುಲ್ ಗಾಂಧಿ ಇಲ್ಲ ಅಂದ್ರೂ ಕೂಡ ನಮ್ಗೆ ಈ ಮೋದಿ ವಿರುದ್ಧ ನ್ಯಾಯ ಸಿಗುತ್ತೆ. ಯಾವ ಕೆಲಸ ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಮಾಡಕ್ಕಾಗಿಲ್ಲ, ಆ ಕೆಲಸವನ್ನ ಈ ಯುವ ಜನತೆ ಮಾಡಿ ತೋರಿಸಿದೆ. ದಿಸ್ ಇಸ್ ವಿಕ್ಟರಿ. ದಿಸ್ ಇಸ್ ದ ವಿಕ್ಟರಿ ಆಫ್ ಸ್ಟೂಡೆಂಟ್ಸ್. ದಿಸ್ ಇಸ್ ದ ವಿಕ್ಟರಿ ಆಫ್ ಟ್ರೂತ್. ಸತ್ಯವನ್ನ ಕೇಳಿದ್ರೆ ಅದಕ್ಕೆ ಒಂದು ಗಟ್ಟಿ ಮನಸ್ಸು ಬೇಕು. ರಾಜಕೀಯ ಪಿತೂರಿ ಇಲ್ಲದೆ ಈ BJP ವಿರುದ್ಧ ನಾವು ಜಯವನ್ನ ಸಾಧಿಸಬಹುದು ಅನ್ನೋದನ್ನ
ಈ ಹೋರಾಟ ಹೇಳ್ಕೊಟ್ಟಿದೆ. ಥ್ಯಾಂಕ್ ಯು. ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದವ್ರಿಗೂ ಥ್ಯಾಂಕ್ಸ್ ಯು. ಈ ಹೋರಾಟಕ್ಕೆ ನಾವು ಹೋಗಿಲ್ಲ ಅಂತಂದ್ರೆ ಏನು ಆಗಲ್ಲ ಅಂದವ್ರಿಗೂ ಕೂಡ ಥ್ಯಾಂಕ್ ಯು. ನೀವಿಲ್ಲದೆ ಸಹ ಈ ಹೋರಾಟ ಗೆದ್ದಿದೆ. ಮೋದಿ ಸರ್ಕಾರ ಬಗ್ಗಿದೆ. ಎಸ್ ಸರೆಂಡರ್ಡ್. ಧರ್ಮೇಂದ್ರ ಪ್ರಧಾನನ ಸರೆಂಡರ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ವೈ ಇಟ್ ಹಸ್ ಸರೆಂಡರ್ಡ್. ದಟ್ ಶೋಸ್ ಯಾವ ಮೋದಿಯನ್ನ ರಾಜ ಅಲ್ಲ ರೀ. ಮೋದಿ ಇಸ್ ನಾಟ್ ಎ ಕಿಂಗ್. ಅಮಿತ್ ಶಾ ಚಾಣಕ್ಯ ಅಲ್ಲ. ಇವರುಗಳು ಸಾರ್ವಜನಿಕ ಸೇವಕರು. ಸೇವೆ ಮಾಡಕ್ ಬಂದಿರೋದು. ದುರಾಂಕಾರ ಬೀಳಕ್ಕಲ್ಲ. ದುರಾಂಕಾರ ಬಿದ್ರೆ ಇವತ್ತು ಹೋರಾಟ ಬುದ್ಧಿ ಕಲಿಸಿದೆ. ಈ ಹೋರಾಟ ಬುದ್ಧಿ ಕಲಿಸಿದೆ. ಡೂ ಯು ಥಿಂಕ್ ದಟ್ಸ್ ಎ ಸ್ಮಾಲ್ ಲೆಸನ್? ಇದೊಂದು ರಾಜಕಾರಣಿಗಳಿಗೆ ಒಂದು ದೊಡ್ಡ ಪಾಠ. ಸಂಘಟನೆಗಳನ್ನ ಕಟ್ಕೊಂಡು ನಾವು ಮಾಡಿದ್ದೆ ಸರಿ. ಸಂಘಟನೆಗಳು ಕಟ್ಟೋದು ನ್ಯಾಯಕ್ಕೋಸ್ಕರ, ಸಾರ್ವಜನಿಕ ಹಿತಾಸಕ್ತಿ ಎತ್ತಿಡಿಯಕ್ಕೋಸ್ಕರ, ರಾಜಕೀಯ ಬಕೆಟ್ ಹಿಡಿಯಕ್ಕೋಸ್ಕರ ಅಲ್ಲ. ನಾನು ಯಾರಿಗೆ ಆಗಿರ್ಬೋದು, ಅದು ರೈತ ಪರ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಅಥವಾ ಸರ್ಕಾರಿ ಕೆಲಸವನ್ನ ಕೇಳೋ ಅಂತ ಸಂಘಟನೆಗಳಾಗಿರ್ಬೋದು, ನೀವು ಯಾರೇ ಆಗಿರ್ಲಿ, ರಾಜಕೀಯ ಮುಕ್ತವಾಗಿ ನೀವು ಹೋರಾಟ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಬೆಲೆ ಇದೆ ಅಂತ ಇವತ್ತಿನ ಹೋರಾಟ ತೋರಿಸಿದೆ. ನೀವು ಯಾರು ಬಂದಿಲ್ಲ ಅಂತಂದ್ರು ಮೋದಿ ಸರ್ಕಾರ ಬಗ್ಗಿದೆ. ಮೋದಿ ಓಡೋಗಿದಾರ್ರಿ. ಕ್ಯಾನ್ ಯು ಜಸ್ಟ್ ಬಿಲೀವ್? ಈ ರ್ಯಾನ್ ಅವೇ ಆನ್ 20th 20ನೇ ತಾರೀಕು 20ನೇ ಜುಲೈ ಮೋದಿ ಪಾರ್ಲಿಮೆಂಟ್ ಇಂದ ಓಡೋದ್ರು. ಮೋದಿ ರಾತ್ರಿ 12 ಗಂಟೆಗೆ ಏನೋ ಮೋದಿ ಅವರು ಫೇಸ್ಬುಕ್ ಲೈವ್ ಬಂದು, ಫ್ರೆಂಡ್ಸ್ ವಾಟ್ಸ್ ಹ್ಯಾಪನಿಂಗ್ ಏನಾಯ್ತು? ರಾತ್ರಿ 12 ಗಂಟೆಗೆ ನಿದ್ದೆ ಬರಲ್ಲ ಈ ದೇಶದ ಪ್ರಧಾನಿಗೆ. ದಟ್ ಈಸ್ ವಾಟ್ ದ ಟ್ರೂತ್. ಈ ದೇಶದ ನೈತಿಕತೆ, ಈ ದೇಶದ ತಾಕತ್ತು. ಯಾವ ಮಕ್ಕಳನ್ನ ಯೂಸ್ಲೆಸ್, ಯಾವ ಮಕ್ಕಳನ್ನ ಇವರು ನಾವು ಹಾಕಿದನ್ನ ತಿನ್ಕೊಂಡಿರ್ತಾರೆ ಅಂತ ಹೇಳ್ತಾರೋ ಆ ಮಕ್ಕಳು, ಆ ವಿದ್ಯಾರ್ಥಿಗಳು, ಆ ಯುವ ಜನತೆ, ಆ ಸ್ಫೂರ್ತಿ ಇವತ್ತು ಈ ದೇಶದಲ್ಲಿ ಅರಾಜಕತೆಯನ್ನ ಎತ್ತು ತೋರಿಸಿದೆ. ಈ ಮೋದಿ ಸರ್ಕಾರದ ದಮ್ಮು ತಾಕತ್ತನ್ನ ತೋರಿಸಿದೆ. ಈ ಮೋದಿ ಸರ್ಕಾರಕ್ಕೆ ಬರೀ ಬುರುಡೆ ಭಾಷಣ ಮಾಡೋದು, ಸುಳ್ಳುಗಳನ್ನ ಭಾಷಣ ಮಾಡೋದು, ಭಾರತ್ ಮಾತಾ ಕಿ ಜೈ ಅಂತೆ. ಅದು ಬಿಟ್ರೆ ಬೇರೆ ಏನೂ ಬರಲ್ಲ ಇವ್ರಿಗೆ. ಈ ದೇಶದ ಓಟ್ ಹಾಕೋದವ್ರಿಗೆ ಭಾರತ್ ಮಾತೆಗೆ ಜೈ ಅಂತ ಹಾಕೋದು, ಆಮೇಲೆ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡೋದು ಅಲ್ರಿ. ಈ ಭಾರತ್ ಮಾತೆ ಜೈಕಾರವನ್ನ ಇವರ ಸುಳ್ಳುಗಳನ್ನ, ಇವರ ಅಕ್ರಮಗಳನ್ನ ಮುಚ್ಚಿಡ್ಲಿಕ್ಕೆ ಬಳಸ್ಕೊಳ್ತಾರಲ್ಲ, ಇಂಥ ವ್ಯಕ್ತಿಗಳು ಭಾರತ್ ಮಾತಾಕಿ ಜೈ ಅಂದಾಗ ಖಂಡಿತ ಅನ್ಬೇಡಿ. ದೇ ಆರ್ ಕ್ರಿಮಿನಲ್ಸ್ ಇನ್ ದ ಮಾಸ್ಕ್ಡ್ ಫೇಸಸ್. ಮುಖವಾಡ ಹಾಕೊಂಡು ಭಾರತ್ ಮಾತಾಗೆ ಜೈ ಅಂತಾರೆ. ಭಾರತ್ ಮಾತೆಗೆ ಇಂಥ ಕ್ರಿಮಿನಲ್ಸ್ಗಳು ಜೈಕಾರ ಹಾಕಿದ್ರೆ ಖಂಡಿತ ಸಪೋರ್ಟ್ ಮಾಡಬೇಡಿ. ಅವರ ಕ್ರೈಮ್ ಅನ್ನ ಮುಚ್ಚಿಕೊಳಕ್ಕೆ ಭಾರತ್ ಮಾತಾ ಕಿ ಜೈ ಅಂತಾರೆ. ನಿಜವಾಗ್ಲೂ ನಾನು ಹೇಳಿಲ್ಲ, ಬಟ್ ಆದ್ರೆ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಅದು ಹೃದಯದಿಂದ ಬರಬೇಕು. ರಾಜಕೀಯಕ್ಕೋಸ್ಕರ ಭಾರತ್ ಮಾತಾ ಕಿ ಜೈ ಎಂದು ಮಾಡಬಾರದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಲೂಟಿ ದೇಶದ ಸಾಲ ಮಾಡಿಕೊಂಡು ಇವತ್ತು ಇವ್ರು ಮಾಡಿರುವಂತ ಕೆಲಸ. ಆವತ್ತು ಕೂಡ ನಮ್ಮ ದೇಶಕ್ಕೆ ಜೈಕಾರ ಕರೆದಿದ್ದೀವಿ, ಮುಂದೆನೂ ಕರಿತೀವಿ, ಇವತ್ತು ಕರಿತೀವಿ. ಬಟ್ ಓನ್ಲಿ ಒನ್ ಕ್ವಶನ್ ಇಸ್, ಓಕೆ, ಇವತ್ತು ಈ ರಾಜಕಾರಣಿಗಳು ಭಾರತ್ ಮಾತಾ ಕಿ ಜೈ ಅನ್ನೋ ಸ್ಲೋಗನ್ನು ಸಹ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಅಶೋಕ್ ಹೇಳ್ತಾನೆ ಭಾರತ್ ಮಾತಾ ಕಿ ಜೈ ಅಂತ. ಯಾವ ನೈತಿಕತೆ ಇದೆ? ಆರ್ ಯು ಕ್ಲೀನ್ ಫ್ರಮ್ ಯುವರ್ ಪೊಲಿಟಿಕ್ಸ್? ರಾಜಕೀಯದಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದೀರಾ? ಸಂಪೂರ್ಣ ಕಲುಷಿತವಾಗಿದೆ. ಸಂಪೂರ್ಣ ರಾಜಕೀಯ ಕಲುಷಿತ ಮಾಡಿ ದೇಶವನ್ನ ಸಾಲಕ್ಕೆ ನೂಕಿ ಈ ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿ ಭಾರತ್ ಮಾತಾ ಕಿ ಜೈ. ನಾವ್ ಯಾಕೆ ಹೇಳ್ಬೇಕು ಭಾರತ್ ಮಾತಾ? ನೀವು ಮಾಡೋ ಹಲ್ಕಾ ಕೆಲಸಕ್ಕೆ ಆ ಭಾರತ ಮಾತೆಯ ಹೆಸರನ್ನು ಯಾಕೆ ಬಳಸ್ತೀರಾ? ದಿಸ್ ಇಸ್ ದ ಮಾರಲ್ ಕ್ವಶನ್ಸ್ ವಾಟ್ ವಿ ಆರ್ ಆಸ್ಕಿಂಗ್. ಯು ಡೋಂಟ್ ಸ್ಟೂಪ್ ಟು ದಟ್ ಲೆವೆಲ್. ನೀವು ಮಾಡೋ ಕ್ರಿಮಿನಲ್ ಆಕ್ಟಿವಿಟೀಸು, ನೀವು ಮಾಡೋ ಹೊಲಸು ರಾಜಕೀಯಕ್ಕೆ ಭಾರತ ಮಾತಾ ಕಿ ಜೈ ಅನ್ನೋ ಸ್ಲೋಗನ್ ಅನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ. ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಜೊತೆ ಕೈ ಜೋಡಿಸದೆ ಮೌನವಾಗಿ ನಿಂತು ನೋಡಿದವರು ಇಬ್ಬರಿಗೂ ಸಹ ನಾವು ಥ್ಯಾಂಕ್ಸ್ ಅನ್ನ ಹೇಳಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ 10 ದಿನಗಳಿಂದ ನಡೆದಂತ ಹೋರಾಟದಲ್ಲಿ ನೀವು ಯಾರು ಬರ್ದಿರೋ ಹೋಗ್ಲಿ, ಮೋದಿ ಮುಖವಾಡ ಕಳಿಸಿದೆ. ಹೊಸ ರಾಜಕೀಯ ಯುವ ಪಡೆ, ಒಂದು ಹೊಸ ರಾಜಕೀಯ ಒಂದು ನಡೆ ಸೃಷ್ಟಿಯಾಗಿದೆ. ದೇರ್ ಈಸ್ ಎ ವೇವ್ ಆಫ್ ನ್ಯೂ ಪಾಲಿಟಿಕ್ಸ್. ಒಂದು ಹೊಸ ರಾಜಕೀಯ, ಈ ಎಲ್ಲಾ ಪಕ್ಷಗಳನ್ನ ಬಿಟ್ಟು ಒಂದು ಹೊಸ ರಾಜಕೀಯ ನಡೆ ಸೃಷ್ಟಿಯಾಗಿದೆ. ಲೆಟ್ ದೆಮ್ ಬಿ ಫಂಡೆಡ್, ನೋ ಪ್ರಾಬ್ಲಮ್. ನಮ್ಗೆ ವಿದೇಶಗಳಿಂದ ದುಡ್ಡು ಕೊಡ್ಲಿ, ಪರವಾಗಿಲ್ಲ, ಒಳ್ಳೆ ಕೆಲಸಕ್ಕೆ ಬಳಸ್ತೀವಿ.
ರಾಜಕೀಯ ಮಾಡಕ್ಕೋಸ್ಕರನು ಫಂಡ್ ಕೊಟ್ರು ಕೂಡ ತಪ್ಪೇನಿಲ್ಲ. ಏನ್ ಇರೋ ದುಡ್ಡೆಲ್ಲ ಬಿಜೆಪಿ ಕಾಂಗ್ರೆಸ್ ಅವ್ರಿವ್ರಿಗೆ ಸಲ್ಬೇಕಾ? ಯಾಕೆ ಇವತ್ತಿನ ಯುವ ಜನತೆಗೆ ಸಲ್ಲಬಾರದು ಅಂತ ಈ ಮುಖ ಹೇಳುತ್ತಾ, ವಾಟ್ ಎವರ್ ಇಟ್ಸ್ ಸೆಟ್ ಅಂಡ್ ಡನ್, ಬಗ್ಗಿದ ಮೋದಿ ಸರ್ಕಾರ, ಬಗ್ಗಿಸಿದ ಇವತ್ತ ಯುವಜನತೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದೆ. ಸೊ ಹಾಗಾಗಿ ಯಾರ್ಯಾರು ಈ ಹೋರಾಟಕ್ಕೆ ಸ್ಪಂದಿಸಿದ್ರಿ, ಸ್ಪಂದನೆ ಮಾಡದೆ ಮೌನವಾಗಿದ್ರಿ ಅಥವಾ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ, ರಾಜಕೀಯ ಅನ್ನೋದು ಒಬ್ಬ ವ್ಯಕ್ತಿಯ ಅಥವಾ ಒಂದು ಪಕ್ಷದ ಸ್ವತ್ತಲ್ಲ, ರಾಜಕೀಯ ಯಾರು ಬೇಕಾದ್ರೆ ಮಾಡಬಹುದು ಅನ್ನೋದನ್ನ ಇವತ್ತಿನ ಯುವಜನತೆ ತಿಳಿಸ್ಕೊಟ್ಟಿದೆ. ಆಮೇಲೆ ಥ್ಯಾಂಕ್ಸ್ ಟು IT ಸೆಲ್, ನಿಮ್ಮ ವರ್ಕೌಟ್ ಆಗಿಲ್ಲಲ್ರ, ಲಕ್ಷಾಂತರ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದಂತ ಬಿಜೆಪಿ IT ಸೆಲ್ ಲಾಕ್ಡ್ ಪ್ರೊಫೈಲ್ ಕೆಟ್ಟ ಮೆಸೇಜ್ಗಳನ್ನ ಹಾಕೋದು ಮತ್ತೆ ಒಂದು ರಿಪೀಟೆಡ್ ಅಟ್ಯಾಕ್ ಮಾಡೋದು ನಿಮ್ದು ಕೂಡ ವರ್ಕೌಟ್ ಆಗಿಲ್ಲ. ಬಿಜೆಪಿ IT ಸೆಲ್ ವರ್ಕೌಟ್ ಆಗಿಲ್ಲ, ಬಿಜೆಪಿ ಪಕ್ಷದ ತಾಕತ್ತು ವರ್ಕೌಟ್ ಆಗಿಲ್ಲ. ಮೋದಿ ಇಮೇಜ್ ಟೋಟಲಿ ಡ್ಯಾಮೇಜ್ಡ್, ಮೋದಿಯ ಇಮೇಜ್ ಟೋಟಲಿ ಡ್ಯಾಮೇಜ್ ಆಗಿದೆ ಭಾರತದಲ್ಲಿ. ಆಮೇಲೆ ಬಿಜೆಪಿ ಪಕ್ಷದ ಒಂದು ತಾಕತ್ತು ಅಷ್ಟೇನೆ ನಿಷ್ಕ್ರಿಯವಾಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಹೇಳುತ್ತಾ, ಬಿಜೆಪಿ IT ಸೆಲ್ ಕೂಡ ವರ್ಕೌಟ್ ಆಗಿಲ್ಲ. ಬಿಜೆಪಿ IT ಸೆಲ್ ಏನೇನೋ ಪ್ರಯತ್ನ ಬೀಳ್ತಾರೆ, ರಿಪೀಟೆಡ್ ಮೆಸೇಜ್ಗಳು, ರಿಪೀಟೆಡ್ ಕೆಟ್ಟ ಕಮೆಂಟ್ಸು, ಏನು ಮೋದಿನ ಎತ್ತಿ ತಲೆ ಮೇಲೆ ಇಟ್ಕೊಳೋದು, ಬಾಯಲ್ಲಿ ಇಕ್ಕೊಂಬಿಡಿ. ಇವತ್ತು ಬಾಯಲ್ಲಿ ಹೇಳಂಗೆ ಪರಿಸ್ಥಿತಿ ಮಾಡಿದೆ. ಯಾವ ಸೋನು ವಾಗ್ಚುಕನ ದೇಶದ್ರೋಹಿ ಅಂತಂದ್ರು, ಅದೇ ಸೋನು ವಾಗ್ಚುಕ್ ಹತ್ರ ಹೋಗಿ ಕೈ ಕಟ್ಕೊಂಡು ನಡ್ಡಾ ಉಪವಾಸನ ಕೊನೆ ಮಾಡಿ ಅಂತಂದ್ರು. ಯಾವ ವಿದ್ಯಾರ್ಥಿಗಳನ್ನ ನೀವು ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ, ಊಟಕ್ಕೆ ದುಡ್ಡು ಎಲ್ಲಿ ಕೊಡ್ತಾರೆ ಅಂತ ಅಶೋಕ್ ಕೇಳದ್ನೋ, ಅವ್ರ ಮುಂದೆನೆ ಹೋಗಿ ಕೈ ಕೊಟ್ಟು ಜೋಡಣೆ ಮಾಡಿ ಈ ಧರಣಿಯನ್ನ ಸ್ಟಾಪ್ ಮಾಡಿ ಅಂತ ಬೇಡ್ಕೊಂಡಂತ ಇದೇ ಬಿಜೆಪಿ ಸರ್ಕಾರ. ಪುಕ್ಕಲ ಮೋದಿ, ಪುಕ್ಕಲ ಬಿಜೆಪಿಯವರು. ಓಕೆ, ಆಮೇಲೆ ಭಾಷಣಗಳು ಮಾಡಕ್ ಮಾತ್ರ ಇವ್ರು ಸೀಮಿತ ಅಂತ ಹೇಳುತ್ತಾ, ವಾಟ್ ಎವರ್ ಇಸ್ ಡನ್, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ಕಾರಣ ಯಾಕೆ ಅಂತಂದ್ರೆ ಒಂದು ಹೊಸ ರಾಜಕೀಯವನ್ನ, ಒಂದು ಹೊಸ ಶಕ್ತಿಯನ್ನ ಈ ದೇಶದಲ್ಲಿ ಮಕ್ಕಳು ಸೃಷ್ಟಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.